ಫೋನ್ ಡೈಲರ್ದಲ್ಲಿ ಒಂದೇ ನಂಬರ್ನ ಪದೇ ಪದೇ ತೋರಿಸ್ತಿದೆ. ಒಂದೇ ನಂಬರ್ನ ಪದೇ ಪದೇ ಕಾಣ್ತಿದೆ. ಇಲ್ಲಿ ನೋಡಿ, ಒಂದೇ ನಂಬರ್ ರಿಪೀಟ್ ಅದನ್ನೇ ತೋರಿಸ್ತಿದೆ. ಒಂದೇ ನಂಬರ್ ಕಾಲ್ ಮಾಡಿ ಸರ್ತಿಗೊಮ್ಮೆ ಒಂದೇ ನಂಬರ್ನ ತೋರಿಸ್ತಿದೆ. ಡಬಲ್ ಕಾಣ್ತಿದೆ. ಒಂದೇ ನಂಬರ್ ಡಬಲ್ ಕಾಣ್ತಿದೆ. ಇದನ್ನ ಹೇಗೆ ಸರಿ ಮಾಡೋದಂತ ನಾ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಒಂದೇ ನಂಬರ್ನ ಡಬಲ್ ಕಾಣೋದನ್ನ ಹೇಗೆ ಸರಿ ಮಾಡೋದಂತ ನಾನು ಇವಾಗ ತಿಳಿಸ್ಕೊಡ್ತೀನಿ ಬನ್ನಿ. ನಾ ಹೇಳೋ ಸೆಟ್ಟಿಂಗ್ ಫಾಲೋ ಮಾಡಿ ಈ ಪ್ರಾಬ್ಲಮ್ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಫಸ್ಟ್ ನಿಮ್ಮ ಫೋನ್ ಸೆಟ್ಟಿಂಗ್ಸ್ ಓಪನ್ ಮಾಡಿ. ನಿಮ್ಮ ಮೊಬೈಲ್ದಲ್ಲಿ ಸೆಟ್ಟಿಂಗ್ಸ್ ಓಪನ್ ಮಾಡಿ. ನಿಮ್ಮ ಫೋನ್ನಲ್ಲಿ ಸೆಟ್ಟಿಂಗ್ಸ್ ಓಪನ್ ಮಾಡಿ. ಸ್ವಲ್ಪ ಮೇಲ್ಗಡೆ ಸ್ಕ್ರೋಲ್ ಮಾಡಿ. ಕೆಳಗಡೆ ಆ್ಯಪ್ಸ್ ಅಂತಿದೆ ನೋಡಿ, ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಆಲ್ ಆ್ಯಪ್ಸ್ ಅಂತಿದೆ ನೋಡಿ, ಆಲ್ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಸ್ವಲ್ಪ ಮೇಲ್ಗಡೆ ಸ್ಕ್ರೋಲ್ ಮಾಡಿ. ಫೋನ್ ಅಂತೇಳಿ ಆ್ಯಪ್ ಎಲ್ಲಿದೆ ನೋಡಿ, ಫೋನ್ ಡೈಲರ್ ಎಲ್ಲಿದೆ ನೋಡಿ, ಫೋನ್ ಅಂತೇಳಿ ಆ್ಯಪ್ ಇರುತ್ತೆ ನೋಡಿ, ನೀಲಿ ಕಲರ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಫೋನ್ ಡೈಲರ್ ಆ್ಯಪ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಓಪನ್ ಆಗುತ್ತೆ. ಇವಾಗ ಇಲ್ಲಿ ರೈಟ್ ಸೈಡ್ ಮೇಲ್ಗಡೆ 3 ಡಾಟ್ ಕಾಣ್ತಾ ನೋಡಿ, 3 ಚುಕ್ಕಿ ಕಾಣ್ತಾವಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಅಪ್ಡೇಟ್ ಅನ್ಇನ್ಸ್ಟಾಲ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಓಕೆ ಮೇಲೆ ಕ್ಲಿಕ್ ಮಾಡಿ. ಅಪ್ಡೇಟ್ ಅನ್ಇನ್ಸ್ಟಾಲ್ ಮಾಡಿ, ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇವಾಗ ಅಪ್ಡೇಟ್ ಅನ್ಇನ್ಸ್ಟಾಲ್ ಆಯಿತು. ಇವಾಗ ಪ್ರಾಬ್ಲಮ್ ಸಾಲ್ವ್ ಆಗಿರುತ್ತೆ. ಡಬಲ್ ಕಾಣೋ ನಂಬರ್ ಇವಾಗ ಸಿಂಗಲ್ ಆಗಿರುತ್ತೆ. ಓಪನ್ ಮಾಡಿ ತೋರಿಸ್ತು ನೋಡಿ. ಇವಾಗ ಸಿಂಗಲ್ ಕಾಣುತ್ತೆ ನೋಡಿ ನಂಬರ್, ಒಂದೇ ನಂಬರ್ ಒಂದೇ ಟೈಮ್ ತೋರಿಸ್ತದೆ. ಅವಾಗ ಒಂದೇ ನಂಬರ್ ಡಬಲ್ ಕಾಣುತ್ತೆ. ಇವಾಗ ನೋಡಿ, ಒಂದು ನಂಬರ್ ಒಂದೇ ಟೈಮ್ ತೋರಿಸ್ತಿದೆ. ಅವಾಗ ಒಂದು ನಂಬರ್ 2, 3 ಬೇರೆ ತೋರಿಸುತ್ತೆ. ಇವಾಗ ತೋರಿಸಲ್ಲ ನೋಡಿ. ಈ ತರ ಅಪ್ಡೇಟ್ ಅನ್ಇನ್ಸ್ಟಾಲ್ ಮಾಡಿ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಈ ಇನ್ಫಾರ್ಮೇಶನ್ ಯೂಸ್ಫುಲ್ ಆದ್ರೆ ಒಂದು ಲೈಕ್ ಮಾಡಿ, ಅವ್ರು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಿಡಿಯೋ ನೋಡೋದಕ್ಕೆ.